ಸ್ನೇಹಿತರೆ ನೋಡಿ, ಇದು ಸಜ್ಜನಗಡದ ಮುಖ್ಯ ದ್ವಾರ. ಇವತ್ತಿಗೂ ಈ ದ್ವಾರವನ್ನು ರಾತ್ರಿ 9 ಗಂಟೆ ಕ್ಲೋಸ್ ಮಾಡ್ತಾರೆ, ಬೆಳಗ್ಗೆ 5 ಗಂಟೆಗೆ ತೆಗಿತಾರೆ. ಶಿವಾಜಿ ಮಹಾರಾಜ್ ದ್ವಾರ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಸರ್ ಹತ್ತೀರಾ? ಪರವಾಗಿಲ್ವಾ? ಸಮಸ್ಯೆ ಏನಿಲ್ವಾ? ಹತ್ತಿ ನಿಧಾನ ಮುಂದೆ ನೋಡಿ. ರಾಮದೇವ್ರು ಇರೋದು ಮೇಲೆ. ರಾಮದೇವ್ರ ಅಂದ್ರೆ ಅವ್ರ ಗುರುಗಳ ಹೆಸರು. ಸ್ನೇಹಿತರೆ ಇದು ನೋಡಿ, ಇದು ಸಜ್ಜನಗಡ ಎಂಟ್ರೆನ್ಸ್ ಇದೆ. ಆ್ಯಕ್ಚುಲಿ ಇದು ಟಾಪಲ್ಲಿ ಇದ್ದೀವಿ ಇವಾಗ. ನಾನು ಬೆಳಗ್ಗೆ ತೋರಿಸ್ತೀನಿ ನಿಮಗೆ. ಇದು ಪಾರ್ಕಿಂಗ್ ಲಾಸ್ಟ್. ಇದು ನಮ್ಮ ಗಾಡಿ ಇಲ್ಲಿ ನಿಂತಿದೆ. ಅದು ನಾವು ಬಂದಿದ್ದ ದಾರಿ. ಅಲ್ಲಿ ಆ ಸೈಡು ಅಲ್ಲಿ ಮೆಟ್ಲಿದೆ ಮತ್ತು ಪೇ ಪಾರ್ಕಿಂಗ್ ಇದೆ. ಮೇಲ್ಗಡೆ ಕಾಣಿಸ್ತಾ ಇರೋದೆ ಸಜ್ಜನಗಡ. ಆ್ಯಕ್ಚುಲಿ ಬೆಳಗ್ಗೆ ತೋರಿಸ್ತೀನಿ. ಆ ಕೋಟೆ ಮಹಾದ್ವಾರ ಥರ ಅದನ್ನು ಕ್ಲೋಸ್ ಮಾಡಿಬಿಡ್ತಾರಂತ 9 ಗಂಟೆಗೆ. ಕೆಳಗಡೆ ಇರೋರು ಕೆಳಗಡೆನೇ, ಮೇಲ್ಗಡೆ ಇರೋರು ಮೇಲ್ಗಡೆನೇ. ಮೇಲ್ಗಡೆ ಮಠ ಎಲ್ಲ ಇದೆ, ಊಟದ ವ್ಯವಸ್ಥೆ, ರೂಮು ಪ್ರತಿಯೊಂದು ಇದೆ, ಬಿಸಿ ನೀರಿನ ವ್ಯವಸ್ಥೆ ಎಲ್ಲ ಪ್ರತಿಯೊಂದೂ. ನಮಗೊಂದು ಅರ್ಧ ಗಂಟೆ ಮುಂಚೆ ಬಂದಿದ್ದರೆ ರಾತ್ರಿ ಅಲ್ಲೇ ಮಲಗ್ಬೋದಿತ್ತು. ಏನೂ ಮಾಡಲಿಕ್ಕಾಗಲ್ಲ. ಇವಾಗ ತಿರ್ಗಿ ಮತ್ತೆ ಕೆಳಗಡೆ ಹೋಗ್ಬೇಕು, ಒಂದು 6-7 ಕಿಲೋಮೀಟ್ರು. ಅದು ಕೋಟೆ ದ್ವಾರ ಸಖತ್ತಾಗಿದೆ. ಅದು ಅಲ್ಲೇ ಶಿವಾಜಿ ಮಹಾರಾಜರು ಗುರುಗಳು ಸಮಾಧಿ ಕೂಡ ಇರೋವಂಥದ್ದು. ಬನ್ನಿ, ಅದು ಬೆಳಗ್ಗೆ ತೋರಿಸ್ತೀನಿ. ಹೊರಡೋಣ ಈಗ. ನೋಡಿ, ಇದು ಸಜ್ಜನಗಡ್ಗೆ ಹೋಗುವಂಥ ದಾರಿ. ನಾವು ರಾತ್ರಿ ರೂಮ್ ಏನು ಸಿಕ್ಕಲಿಲ್ಲ ಅಂತ ವಾಪಸ್ ಬಂದು ಇಲ್ಲಿ ಯಾವುದಿತ್ತು ಅಲಿಶಾ ರೆಸಾರ್ಟ್, ಇಲ್ಲಿ ರೂಮ್ ತೊಗೊಂಡ್ವಿ. ಇಲ್ಲೇ ಆಚೆ ಅಡುಗೆ ಮಾಡ್ಕೊಳ್ಳಿಕ್ಕೆ ಜಾಗನೂ ಕೊಟ್ಟರು. ರಾತ್ರಿ ಮಾಡ್ಕೊಂಡ್ವಿ. ರಾತ್ರಿ ಅಡುಗೆನ ಇವಾಗ ತಿಂಡಿ ರೆಡಿ ಆಗ್ತಾಯಿದೆ. ಏನು ಮಾಡ್ತಾಯಿದ್ದೀರಾ ಮೇಡಮ್ ತಿಂಡಿನ? ವಾಂಗಿಭಾತ್ ರೆಡಿ ಆಗ್ತಾಯಿದೆ. ಹಾಂ, ಎಲ್ಲ ತಿನ್ನಬೇಕು. ಅದ್ರ ಜೊತೆಗ ಸ್ವೀಟು ಏನು ತಿರ್ವಿ ಸರ್ ಅದನ್ನು ಕ್ಲೀನಾಗೆ. ವಾಂಗಿಭಾತ್ ಮಾಡ್ತಾ ಇದ್ದೀನಿ. ವಾಂಗಿಭಾತ್ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದಾರೆ ನನ್ನ ಮಗಳು. ಮತ್ತೆ ಫಸ್ಟ್ ಸ್ಟೇಟ್ಮೆಂಟು ಮಾಡ್ತಾ ಇದ್ದೀನಿ ಅಂದ್ಬಿಟ್ರಿ. ತಿರುಗಿಸ್ತಾ ಇದ್ದೀನಿ ಅಷ್ಟೇ. ಸ್ನೇಹಿತರೆ, ಕನಕಪುರದಿಂದ ಶಿರಡಿ ಅಷ್ಟವಿನಾಯಕ ದರ್ಶನ ನಮ್ಮ 4ನೇ ದಿನ ತಾನೇ ಇದು? ಎಸ್. ಸೊ ಮಹಾರಾಷ್ಟ್ರದಲ್ಲಿ ನೆನ್ನೆ ಕುಲ್ಲಾಪುರ ನೋಡಿ ರಾತ್ರಿ ಏನು ಇದಕ್ಕೆ ಸಜ್ಜನಗಢಕ್ಕೆ ಬಂದಿದ್ವಿ. ಅಂದರೆ ಶಿವಾಜಿ ಮಹಾರಾಜರ ಗುರುಗಳಿದ್ದಂಥ ಸ್ಥಳ, ಅವರು ಸಮಾಧಿಯಾಗಿರ್ತಕ್ಕಂಥ ಸ್ಥಳ, ಅವರು ದತ್ತಾವತಾರಿಗಳು ಕೂಡ. ಸಜ್ಜನಗಢ ಅಂತ ಹೇಳಿ ಮುಂದೆ ವ್ಯೂ ನೋಡಿ ಆಮೇಲೆ ಮುಂದಕ್ಕೆ ಮಾತಾಡ್ತೀನಿ. ತೋರ್ಸಪ್ಪ ಘಾಟ್ ಸೆಕ್ಷನ್. ಸೊ ಬನ್ನಿ, ನಮ್ಮ ಈ 4ನೇ ದಿನದ ಪ್ರಯಾಣ ಮುಗಿಸೋಣ. ಇವತ್ತು ಆ್ಯಕ್ಚುಲಿ ನಾನು ಸಜ್ಜನಗಢ ಮುಗಿಸ್ಬೇಕು, ಮತ್ತು ಪ್ರತಾಪ್ಗಢ, ಅದೇ ಅಫ್ಜಲ್ ಖಾನ್ನ ಸಾಯಿಸಿದಂಥ ಜಾಗ ಶಿವಾಜಿ ಮಹಾರಾಜರು. ಆಮೇಲೆ ಫಸ್ಟ್ ಅಷ್ಟವಿನಾಯಕ ದರ್ಶನ ಆಗುತ್ತೆ ಇವತ್ತು, ಮಹಾಡ್ ಅಂತೇಳಿ. ಅದು ಪುನಃ ಇರೋದು, ಪುನಾದಲ್ಲೇ ಇರೋದು, ಪುನಃ ಸುತ್ತ ಇರುವಂಥದ್ದು. ಇದು ಸತಾರಾ ಡಿಸ್ಟ್ರಿಕ್ಟ್ ಬರುತ್ತೆ ಸಜ್ಜನಗಢ ಅಂತ ಹೇಳಿ. ನಿಮಗೆ ಸತಾರಾ ಏನು ಒಂದು ಹಾರ್ಡ್ಲಿ ಅಂದರೆ ಒಂದು 7 ರಿಂದ 8 ಕಿಲೋಮೀಟರ್ ದೂರದಲ್ಲೇ ಶೆಡ್ಗೆ ಅಂತಾರೆ. ಶೆಡ್ಗೆ ಎಲ್ಲ ನೆನೆ ತೋರಿಸ್ತಾ ಇದ್ದು. ಶೆಡ್ಗೆ ಅಂತ ಒಂದು ಟರ್ನಿಂಗ್ ಬರುತ್ತೆ, ಗೂಗಲ್ ಮ್ಯಾಪ್ಸ್ ಹಾಕೊಂಡ್ರೆ ತೋರಿಸುತ್ತೆ. ಸಜ್ಜನಗಢ ಅಂತ ಹಾಕೊಂಡ್ರು ತೋರಿಸುತ್ತೆ. ಸೊ ಆ ಜಾಗ ಇವಾಗ ಒಂದು ಹಿಲ್ ಸ್ಟೇಷನ್ ಥರ ಇದು. ಮೇಲ್ಗಡೆ ಮೆಟ್ಲತ್ತಿ ಹೋಗಬೇಕು, ಒಂದು 200 ರಿಂದ 300 ಮೆಟ್ಲು. ಕಾರ್ ಒಂದಷ್ಟು ದೂರ ಹೋಗುತ್ತೆ. ಸಪೋಸ್ ಏನಾದರೂ 9 ಗಂಟೆ ಒಳಗೆ ನಾವು ಬಂದರೆ ಅಲ್ಲೇ ಹಾಲ್ಟ್ ಇರುವಂಥ ವ್ಯವಸ್ಥೆನೂ ಆಗತ್ತೆ. ಅಂದರೆ ಕಾರ್ ಕೆಳಗಡೆ ಪಾರ್ಕಿಂಗ್ ಮಾಡಿ 300 ಮೆಟ್ಲು ಹತ್ತು ಹೋದ್ರೆ ಅಲ್ಲಿ ಮಠ ಇದೆ, ಅಲ್ಲೇ ಉಳ್ಕೊಳ್ಬೋದು. ಆ ಕೋಟೆ ಬಾಗಿಲನ್ನು ಹಾಕ್ಬಿಡ್ತಾರೆ. ಇವತ್ತು ಕೋಟೆ ಬಾಗಿಲಿದೆ, ಅದು ತೋರಿಸ್ತೀನಿ. ಆ ಕೋಟೆ ಬಾಗಿಲು ಹಾಕಿದ್ರೆ ನಿಮಗೆ ಆ ಕಡೆಯವ್ರು ಆ ಕಡೆನೇ, ಈ ಕಡೆಯವ್ರು ಈ ಕಡೆನೇ. ಭಾಳ ಅದ್ಭುತವಾಗಿರುವಂಥ ಸ್ಥಳ. ಸಾಮಾನ್ಯವಾಗಿ ನಾನು ಕನ್ನಡದವ್ರು ಯಾರು ಮಾಡಿಲ್ಲ ಅಂತ ಅನ್ಕೊಂಡಿದ್ದೀನಿ ಸಜ್ಜನಗಢ ಬಗ್ಗೆ. ಸೊ ಫಸ್ಟ್ ಟೈಮ್ ಅಂತ ಅನ್ಕೊಂಡಿದ್ದೀನಿ. ಮಾಡಿದರೆ ಅದು ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಬನ್ನಿ, ಶಿವಾಜಿ ಮಹಾರಾಜರ ಗುರುಗಳಿದ್ದಂಥ ಸ್ಥಳ. ಸಮರ್ಥ ರಾಮದಾಸರು ಅವ್ರ ಹೆಸರು. ಹಾಗೆ ಅವರು ದತ್ತಾವತಾರಿಗಳು. ನಾವೇನು ಸಾಯಿಬಾಬಾ, ಅಕ್ಕಲಕೋಟೆ ಮಹಾರಾಜರು, ನರಸಿಂಹ ಸರಸ್ವತಿಗಳು, ಹೀಗೆ ನಾವು ದತ್ತಾವತಾರಿಗಳನ್ನ ಪೂಜೆ ಮಾಡ್ತೀವಿ. ಅದರಲ್ಲಿ ಒಂದು ಅವತಾರ ಇದು ದತ್ತಾವತಾರಿಗಳು. ಸೊ ಬನ್ನಿ, ನಮ್ಮ 4ನೇ ದಿನದ ಪ್ರಯಾಣವನ್ನು ಮುಂದುವರಿಸೋಣ. ನೋಡಿ, ಇದು ಘಾಟ್ ಸೆಕ್ಷನ್. ಇದು ಆ್ಯಕ್ಚುಲಿ ಮಳೆಗಾಲದಲ್ಲಿ ಬಂದರೆ ಫುಲ್ಲು ಗ್ರೀನಿಶ್ ಸಿಗುತ್ತೆ, ಹಸಿರುಮಯ ಆಗಿರುತ್ತೆ. ಸ್ವಲ್ಪ ಎಲ್ಲ ಡ್ರೈ ಆಗಿದೆ. ಆದರೂ ನೋಡಿ, ಇಲ್ಲಿ ಬಿಸಿಲು ಬರೋಕ್ಕೆ ಜಾಗಗಳಿಲ್ಲ, ಅಷ್ಟೊಂದು ಡೆನ್ಸ್ ಆಗಿದೆ ಫಾರೆಸ್ಟ್. ಮಹಾರಾಷ್ಟ್ರ ಸ್ಟೇಟ್ ಫಾರೆಸ್ಟ್ ಇದು. ಇನ್ನೊಂದೇನು ಅಂತ ಹೇಳಿದ್ರೆ, ನಮ್ಮ ವೆಸ್ಟರ್ನ್ ಘಾಟ್ಸ್, ನೀವು ಕುದುರೆಮುಖ, ಚಿಕ್ಕಮಗಳೂರು ಏನು ನೋಡ್ತೀರಿ ವೆಸ್ಟರ್ನ್ ಘಾಟ್ಸ್,
ಘಾಟ್ಸು. ಇಲ್ಲಿಂದಾನೇ ಶುರುವಾಗುತ್ತೆ ಪ್ರತಾಪ್ಗಢ ಅಂತ, ಇನ್ನೊಂದು ಹೋಗ್ತೀನಿ ನಾನು ಮುಂದೆ, ಇನ್ನ ಮುಂದೆ ಅಲ್ಲಿಂದ ಶುರುವಾಗುತ್ತೆ ವೆಸ್ಟರ್ನ್ ಘಾಟ್ಸ್. ಸಜ್ಜನ್ಗಢ ಮೇಲೆ ಎಷ್ಟೊಂದು ಬಸ್ ಎಲ್ಲ ಬಂದಿದೆ, ರಾತ್ರಿ ಏನು ಇರಲಿಲ್ಲ ಅಲ್ವಾ? ಸ್ಯಾಟರ್ಡೆ ಸಂಡೇ ಸುಮಾರು ರಾತ್ರಿಯಿಂದ ಇಲ್ಲೇ ನಿಂತಿದೆ. ಪಾರ್ಕಿಂಗ್ ಇಲ್ಲ ತೆಗಿತಾ ನೋಡು ನಮ್ಮ ಮುಂದೆ ಅಂತ ನೋಡಿ. ಪಾರ್ಕಿಂಗ್ ಅಲ್ಲಿಂದ ಮಾಡಿಕೊಂಡು ರಾತ್ರಿ ಆ್ಯಕ್ಚುಲಿ ಇಲ್ಲಿಗೆಲ್ಲ ಬಂದಿದ್ದು ನಾವು. ಸೊ ಇಲ್ಲಿ ಪಾರ್ಕಿಂಗು, ಬಸ್ ತಿರುಗಿ ನಿಂತಿರೋದೇ ಬಂದಿರೋ ದಾರಿ ನಾವು. ಅಲ್ಲಿ ಪೇ ಪಾರ್ಕ್ ಇದೆ ಆ ಕಡೆ, ಅಲ್ಲಿ ಮೇಲೆ ವಾಟರ್ ಟ್ಯಾಂಕ್ ಏನು ಕಾಣಿಸ್ತಾ ಇದೆ ಅಲ್ಲಿ ಕೋಟೆಗೆ ಹತ್ತೋಗುವಂಥದ್ದು. ಅದೇ ಕೋಟೆ, ನಿಮಗೆ ಝೂಮ್ ಆಗ್ತೀನಿ ನೋಡಿ, ಅದೇ ಕೋಟೆ. ಆ ಕೋಟೆಗೆ ಹೋಗುವಂಥದ್ದು ನೋಡಿ, ಅದು ಪೇ ಪಾರ್ಕ್. ಅದು ಪೇ ಪಾರ್ಕಿಂಗ್ಸಿ ನೋಡಿ, ಇಲ್ಲಿಂದ ಮೆಟ್ಲು ಹತ್ತುವಂಥದ್ದು. ಒಂದು 200ರಿಂದ 300 ಮೆಟ್ಲಿದೆ ಅಂತ ಹೇಳ್ತಾರೆ. ಸಜ್ಜನಗಢ ಕೆಳಗಡೆ ಎಲ್ಲ ಊರು, ಈ ಕಡೆ ಪಾರ್ಕಿಂಗು. ಮೆಟ್ಲು ಹತ್ತಾ ಇದ್ದಂಗೆ ಫಸ್ಟು ಗುರುದರ್ಶನ, ಭಗವಂತ ಮಾರುತಿ ಬಜರಂಗಬಲಿ ಹನುಮಾನಂಜನಾಸೂನು ವಾಯುಪುತ್ರೋ ಮಹಾಬಲ. ನೋಡಿ ಇಲ್ಲೊಂದು ಮಾರುತಿ ನಲ್ಲಲ್ಲ ಹಾಕೋರೆ. ಕೆಲವಾರು ಕಡೆ ಮೆಟ್ಲಿದ್ರೆ ಕೆಲವಾರು ಕಡೆ ಹಿಂಗೆ ಕಲ್ಲಿಂದು ಫ್ಲ್ಯಾಟ್ ರೋಡು. ಒಂದೊಂದು ಮಾರುತಿನೂ ಒಂದು ಹಾಕೋರೆ ಒಂದೊಂದು ಹೆಸರಲ್ಲಿ ನೋಡಿ. ಅಲ್ಲಿಂದ ಇನ್ನೆಲ್ಲ ಮೆಟ್ಲುಗಳೇ ಮುಂದೆ. ಯಾರನ್ನಾದರೂ ಕೇಳಬೇಕು, ಇದೇನು ಆಂಜನೇಯಂದು ಏನು ವಿಶೇಷ? ಒಂದೊಂದು ಸುತ್ತಮುತ್ತ ಹಳ್ಳಿಗಳದ್ದು ಒಂದೊಂದು ಆಂಜನೇಯ ಮಾಡಿದ್ದಾರೆ ನೋಡಿ. ಇಲ್ಲಿಂದ ಮೆಟ್ಲುಗಳು ಶುರು. शिंगनवाड़ी मारुति. ये क्या, ये हनुमान जी का रास्ते में पूरा हनुमान जी का लगा के 11 मंदिर है, 11 हनुमान जी हैं. रामदास स्वामी ने स्थापना की 11 मारुति. अच्छा, रामदेव महाराज की. रामदास स्वामी रामदास स्वामी. हाँ वही है, मगर मारुति जो है वो आराधना करते थे क्या? हाँ ओके. ಸಮರ್ಥ ರಾಮದಾಸರು 11 ಇದೆಯಂತೆ, ಅವರು ಆರಾಧನೆ ಮಾಡ್ತಾ ಇದ್ದಿದ್ದು 11 ಮಾರುತಿಗಳದು ಗುರುಗಳು. ಸರ್ ಹತ್ತುತ್ತೀರಾ? ಪರವಾಗಿಲ್ವಾ? ಹಾಂ, ಸಮಸ್ಯೆ ಏನಿಲ್ವಾ? ಹತ್ತಿ ನಿಧಾನ ಮುಂದೆ ನೋಡಿ. ರಾಮದೇವ್ರು ಇರೋದು ಮೇಲೆ. ರಾಮದೇವ್ರು ಅಂದರೆ ಅವ್ರ ಗುರುಗಳ ಹೆಸರು. ಆದ್ಮೇಲೆ ರಾಮಂದ್ರ ಇದ್ದೇ ನೋಡಿ, ಇಲ್ಲೊಂದು ಮಾರುತಿ, 11 ಮಾರುತಿಗಳು. ಮಜೆ ವಿಶೇಷ ಸುಂದರಂ. ಹಾಂ ನೋಡಿ, ಇಲ್ಲೊಂದು ಮಾರುತಿ ಬಜರಂಗಬಲಿ. ಏನು ಇನ್ಕ್ರಮಣ ಒಟ್ಟಿನಲ್ಲಿ ಇದಕ್ಕೂ ರೋಪ್ ವೇ ಮಾಡ್ತಾರೆ. ಇದಕ್ಕೂ ವಯಸ್ಸಾದವ್ರಿಗೆ ಬೇಕು. ನಿಧಾನಕ್ಕೆ ಬರ್ತೀರಾ? ಹೋಗಿರಲ್ಲ. ಸಜ್ಜನಗಢ ಮಾರುತಿ ಶ್ರೀ ಸಮರ್ಥ ಸೇವಾ ಮಂಡಲ್ ಸಜ್ಜನಗಢ ಮೇಲಿದೆ. ಸುಂದರಂ ನೋಡಿ, ಇಲ್ಲೊಂದು ಮಾರುತಿ. ನೋಡಿ, ಇಲ್ಲಿಂದ ಕೋಟೆ ಪ್ರಾರಂಭ ಆಗುತ್ತೆ ನೋಡಿ. ಇದನ್ನು ಬಹಮನಿ ಸುಲ್ತಾನ್ರ ಹತ್ರ ಇರುತ್ತೆ. ನಾನು ಹೇಳ್ತೀನಿ ಅದನ್ನು. ಅವ್ರ ಹತ್ರ ವಶಪಡಿಸ್ಕೊಳ್ಳೋದು ಶಿವಾಜಿ ಮಹಾರಾಜರು, ಆಮೇಲೆ ಗುರುಗಳಿಗೆ ಕೊಡುವಂಥದ್ದು. ಗುರುಗಳು ಇಲ್ಲಿರ್ತಾರೆ. ಇಲ್ಲಿಗೆ ಶಿವಾಜಿ ಮಹಾರಾಜರು ಆಗಿರ್ಬೋದು, ಜೊತೆಗೆ ಸಂಭಾಜಿ ಮಹಾರಾಜರು ಬರ್ತಾ ಇದ್ರಂತೆ ಆಫ್ ಆನ್ ಆಗಿ. ಅಲ್ಲೆಲ್ಲ ಜ್ಯೂಸು, ಕಬ್ಬಿನ ಹಾಲು, ಮಜ್ಜಿಗೆ, ಕಾಸ್ಟ್ಯೂಮು. ನೋಡಿ, ನಾನು ಇದು ಕೋಟೆ ಹೇಳಿದ್ದು. ಇದನ್ನು ಬಾಗಿಲು ಹಾಕ್ಬಿಡ್ತಾರೆ ಕೋಟೆ ಅಂತ. 9 ಗಂಟೆಗೆ ಹಾಕ್ಬಿಡ್ತಾರೆ. ನಾವು ಇಲ್ಲಿಗೆ ಬಂದಿರೋ ರಾತ್ರಿ
ಹಾಂ ಮೇಲೆ ಇರ್ಬೋದಿತ್ತು. ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಮಹಾದ್ವಾರ್ ಬಂದ್ಬಿಡ್ಬೋದಿತ್ತು. ನಿಮ್ಮಪ್ಪ ಬರಲಿಲ್ಲ ಇವಾಗ 10 ನಿಮಿಷಕ್ಕೆ. ಇದೇ ದ್ವಾರ ಕ್ಲೋಸ್ ಮಾಡೋವಂಥದ್ದು. ದ್ವಾರದ ಮೇಲೆ ನೋಡಿ ಚೂಪುಗೆ ಆರೋಸು. ಮಹಾದ್ವಾರ್ ರಾತ್ರಿ ನೋಡೆ ಬೆಳಗ್ಗೆ. ಸ್ನೇಹಿತರೆ ನೋಡಿ, ಇದು ಸಜ್ಜನಗಡದ ಮುಖ್ಯ ದ್ವಾರ. ಇವತ್ತಿಗೂ ಈ ದ್ವಾರವನ್ನು ರಾತ್ರಿ 9 ಗಂಟೆ ಕ್ಲೋಸ್ ಮಾಡ್ತಾರೆ, ಬೆಳಗ್ಗೆ 5 ಗಂಟೆಗೆ ತೆಗಿತಾರೆ. ಶಿವಾಜಿ ಮಹಾರಾಜ್ ದ್ವಾರ ಅಂತೇಳಿ. ಇದು ಇನ್ನೊಂದು ಮಹಾದ್ವಾರ, ಸಮರ್ಥ ಮಹಾದ್ವಾರ. ಬರಲಿಲ್ಲ ಇನ್ನ ಅವರು. ಸಜ್ಜನಗಡ ಸಮರ್ಥ ಮಹಾದ್ವಾರ ನೋಡಿ ಎಷ್ಟು ಹತ್ರದಲ್ಲಿದ್ದೀವಿ. ಕಾರ್ ಅರ್ಧ ಬರೋದ್ರಿಂದ ಏನೂ ಗೊತ್ತಾಗಲ್ಲ ಹೈಟು. ಇಂಜಿನಿಯರಿಂಗ್ ಕಾಲೇಜ್ ನೋಡು ಎಷ್ಟು ಕೆಳಗಿದೆ.